ನಮಸ್ತೆ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ಕ್ಲಾಸಲ್ಲಿ 8ನೆಯ ತರಗತಿಯ ಇಂಗ್ಲಿಷ್ ಭಾಗ 1ರಲ್ಲಿ ಬರ್ತಕ್ಕಂತಹ ಸಿ ವಿ ರಾಮನ್ ಅನ್ನುವಂತಹ ಪಾಠ. ಓಕೆ, ಸಿ ವಿ ರಾಮನ್ ಅನ್ನುವಂತಹ ಪಾಠದ ಎಕ್ಸ್ಪ್ಲನೇಷನನ್ನು ನೋಡೋಣ. ಓಕೆ, ಲೆಟ್ಸ್ ಬಿಗಿನ್. ಪಾಠನ ಪ್ರಾರಂಭ ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಪ್ರತಿದಿನ ಅಪ್ಲೋಡ್ ಮಾಡೋ ಎಲ್ಲ ನೋಟ್ಸು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ. ಆ್ಯಂಡ್ ಡೋಂಟ್ ಸ್ಕಿಪ್ ಎನಿವೇರ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಓಕೆ, ಸೊ ನೋಡಿ, ಪಾಠ ಪ್ರಾರಂಭ ಮಾಡೋಣ. ಪಾಠನ ಸರ್ ಸಿ ವಿ ರಾಮನ್ ವಾಸ್ ಅ ಗ್ರೇಟ್ ಸೈಂಟಿಸ್ಟ್. ಸಿ ವಿ ರಾಮನ್ ಅವರು ಒಬ್ಬ ಬಹಳಷ್ಟು ಗ್ರೇಟೆಸ್ಟ್ ಆದಂತಹ ಸೈಂಟಿಸ್ಟ್ ಆಗಿದ್ದರು, ವಿಜ್ಞಾನಿ ಆಗಿದ್ದರು. ಹಿ ವಾಸ್ ಅವಾರ್ಡೆಡ್ ದ ನೊಬೆಲ್ ಪ್ರೈಸ್. ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಎದಕ್ಕೋಸ್ಕರ ಅಂದರೆ ನೋಡಿ, ಫಾರ್ ಹೀಸ್ ವರ್ಕ್, ಅವರು ಮಾಡಿರ್ತಕ್ಕಂತಹ ಸಾಧನೆ ಯಾವುದು, ಆನ್ ಸ್ಕ್ಯಾಟರಿಂಗ್ ಆಫ್ ಲೈಟ್, ಹಾಗೆ ಹೀಸ್ ಡಿಸ್ಕವರಿ ಆಫ್ ದ ಎಫೆಕ್ಟ್ ಆಫ್ ಲೈಟ್ ರೈಸ್. ನೋಡಿ, ದ ಗೌರ್ಮೆಂಟ್ gifted him 25 acres of land to carry out further research work. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಲಿಕ್ಕೆ ಗೌರ್ಮೆಂಟ್ ಕೂಡ ಅವರಿಗೆ 25 ಎಕರೆಯಷ್ಟು ಭೂಮಿಯನ್ನು ಗಿಫ್ಟೆಡ್ ಆಗಿ ಕೊಟ್ಟಿತ್ತು. ರಮನ್ ಇನ್ಸ್ಟಿಟ್ಯೂಟ್ ವಾಸ್ ದ ಡ್ರೀಮ್ ಚೈಲ್ಡ್ ಆಫ್ ಸರ್ ಸಿ ವಿ ರಾಮನ್. ಸಿ ವಿ ರಾಮನ್ ಅವರಿಗೆ ಬಾಲ್ಯದಿಂದಲೂ ಒಂದು ಆಸೆ ಇತ್ತು, ನಾನು ಸೈನ್ಸಲ್ಲಿ, ವಿಜ್ಞಾನ ಕ್ಷೇತ್ರದಲ್ಲಿ ಏನನ್ನಾದರೂ ಸಾಧನೆ ಮಾಡಲೇಬೇಕು ಅಂತ. ಅವ್ರಿಗೆ ಬಿಗ್ನಿಂಗ್ ಇದ್ದನು ಅವರಿಗೆ ಆ ಗುಣಗಳಿರ್ಬೋದು, ಸ್ವಭಾವಗಳಿರ್ಬೋದು, ಆ್ಯಸ್ ವೆಲ್ ಆ್ಯಸ್ ಆ ನಾಲೆಜ್ ಆಲ್ಸೋ. ಆ ನಾಲೆಜ್ ಕೂಡ ಅವರಿಗೆ ಇತ್ತು, ಆ ಜ್ಞಾನ, ಆ ಹಂಬಲ ಎಲ್ಲ ಅವರಿಗೆ ಬಿಗಿನಿಂಗ್ ಇದ್ದ ಅಂದರೆ ಚೈಲ್ಡ್ಹುಡ್ಡಿಂದನೇ ಇತ್ತು. ಅವರ ಆಸೆ ಕೂಡ ಆಗಿತ್ತು. ರಮನ್ ಇನ್ಸ್ಟಿಟ್ಯೂಟ್ ರೆಡಿ ಆಯಿತು ಕೂಡ. ಓಕೆ, ಅವರ ಡ್ರೀಮ್, ಕನಸು. ಫಸ್ಟ್ ಸ್ಟ್ಯಾಂಜ ನೋಡಿ, ಸರ್ ಸಿ ವಿ ರಾಮನ್ ವಾಸ್ ಬಾರ್ನ್ ಆನ್ November 7th, 1888 ಇನ್ ತಿರ್ಚಿ. ತಿರ್ಚಿನಲ್ಲಿ ನವೆಂಬರ್ 7ನೇ ತಾರೀಕು 1888ರಲ್ಲಿ ಸಿ ವಿ ರಾಮನ್ ಅವರು ಜನಿಸ್ತಾರೆ. ಓಕೆ, ಹಿ ವಾಸ್ ದ ಸನ್ ಆಫ್ ಚಂದ್ರಶೇಖರ್ ಅಯ್ಯರ್. ಚಂದ್ರಶೇಖರ್ ಅಯ್ಯರ್ ಅವರು ಅವರ ತಂದೆ ಆಗಿದ್ದರು, ಅವರ ತಾಯಿ ಪಾರ್ವತಿ ಆಗಿದ್ದರು. ಓಕೆ, ಪಾರ್ವತಿ ಅಮ್ಮಲು. ಚಂದ್ರಶೇಖರ್ ಅಯ್ಯರ್ ಅವರು ವಾಸ್ ಅ ಪ್ರೊಫೆಸರ್ ಆಫ್ ಫಿಸಿಕ್ಸ್ ವಿಷಯದಲ್ಲಿ ಪ್ರೊಫೆಸರ್ ಆಗಿದ್ದರು ಅವರ ತಂದೆ. ಎಲ್ಲಿ? ಹಿಂದೂ ಕಾಲೇಜಲ್ಲಿ. ಯಾವ ಊರು? ವಿಶಾಖಪಟ್ಟಣದಲ್ಲಿ. ಓಕೆ, ಇನ್ನು ರಮನ್ ಸ್ಟಡಿಡ್ ದೇರ್ ಆ್ಯಟ್ ದ ಹಿಂದೂ ಕಾಲೇಜ್ ಹೈಸ್ಕೂಲ್. ಹಿಂದೂ ಕಾಲೇಜ್ ಹೈಸ್ಕೂಲಲ್ಲೇ ಕೂಡ ಅವರು ಸ್ಟಡಿಯನ್ನು ಮಾಡ್ತಾರೆ ಬಾಲ್ಯದಲ್ಲಿ ರಾಮನ್ ಅವರು. ಓಕೆ, ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್ ಫ್ರಾಮ್ ಹೀಸ್ ಚೈಲ್ಡ್ಹುಡ್ ಬಾಯ್ಹುಡ್ ಡೇಸ್. ಅವರು ಬಾಲ್ಯದಿಂದಲೇ ಅವರಿಗೆ ಸೈನ್ಸಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದ್ರು ಸಿ ವಿ ರಾಮನ್ ಅವರು. ಈವನ್ ಆ್ಯಸ್ ಅ ಬಾಯ್, ಅವರು ಸಣ್ಣ ಹುಡುಗ ಆಗಿದ್ದಾಗಿಂದನೂ ಕೂಡ ಹಿ ಹ್ಯಾಡ್ ಮೇಡ್ ದ ಮಾಡೆಲ್ ಆಫ್ ಡೈನಮೋ. ನೋಡಿ, ಮಾಡೆಲ್ ಆಫ್ ಡೈನಮೋ ಥರ ಇದ್ದರು ಅವರು. ಅಂದರೆ ಸಾಧನೆ ಮಾಡ್ತಕ್ಕಂತಹ ವ್ಯಕ್ತಿಗಳು ಬಾಲ್ಯದಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ. ಓಕೆ, ಅವರು ಯಾವ ಜ್ಞಾನವನ್ನು ಹೊಂದಿರ್ತಾರೋ ಆ ಜ್ಞಾನದ ಹಂಬಲ, ಅದರ ರೂಪರೇಷೆಗಳು ಆಗಲೇ ಬಾಲ್ಯದಲ್ಲೇ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಬಾಲ್ಯದಿಂದಲೇ ಸಿ ವಿ ರಾಮನ್ ಅವರು ಬೇರೆ ವಿದ್ಯಾರ್ಥಿಗಳಿಗೆ ಮಾಡೆಲ್ ಆಗಿ ಇದ್ದಂಥವ್ರು. ಹೀಗೆ ಇರಬೇಕು ಅಂತ, ಡಿಸಿಪ್ಲಿನ್ ಇರ್ಬೋದು, ಕೆಲಸದಲ್ಲಿ ಹಾರ್ಡ್ ವರ್ಕ್ ಇರ್ಬೋದು. ಓಕೆ, ಫಿಸಿಕಲಿ, ಮೆಂಟಲಿ ಕೆಲಸದಲ್ಲಿ ತಲ್ಲೀನತೆ ಇರ್ಬೋದು, ಮಾಡೆಲ್ ಆಗಿ ಇದ್ದರು ಅವರು ಬಾಲ್ಯದಿಂದನೇ. ಓಕೆ, ಡ್ಯೂರಿಂಗ್ ಹೀಸ್ ಸ್ಕೂಲ್ ಡೇಸ್. ಓಕೆ, ಶಾಲಾ ದಿನಗಳಲ್ಲೂ ಕೂಡ ಅವರು ತುಂಬ ಶಿಸ್ತಿನಿಂದ ಅಭ್ಯಾಸವನ್ನು ಮಾಡ್ತಾಯಿದ್ರು. ಹಿ ಬೋರ್ಡ್ ಸೈನ್ಸ್ ಬುಕ್ಸ್ ಫ್ರಮ್ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ರೀಡ್ ದೆಮ್. ಅವರು ನೋಡಿ ಏನು ಮಾಡ್ತಾಯಿದ್ರು ಅಂತಂದರೆ,
ಬಾಲ್ಯದಲ್ಲೇ ಅವು ವಯಸ್ಸಿಗೆ ಮೀರಿದ ತಿಳುವಳಿಕೆ ಜ್ಞಾನ ಇದ್ದಿದ್ದರಿಂದ ಬಾಲ್ಯದಲ್ಲೇ ಅವರು ಏನು ಮಾಡ್ತಾಯಿದ್ರು ಅಂದರೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಓಕೆ. ಕಾಲೇಜ್ ಹುಡುಗರ ಕಡೆ, ತಾವು ಚಿಕ್ಕವರಾಗಿದ್ದರೂ ಕೂಡ ಕಾಲೇಜ್ ಹುಡುಗರ ಕಡೆ ಪುಸ್ತಕಗಳನ್ನ ಈಸ್ಕೊಂಡು ಓದ್ತಾ ಇದ್ರಂತೆ, ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ. ದಸ್ ಫ್ರಮ್ ಹೀಸ್ ಅರ್ಲಿ ಡೇಸ್ ಹೀ ಶೋಡ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್. ತಮ್ಮ ಬಾಲ್ಯದಲ್ಲೇ ಅವರು ವಿಜ್ಞಾನ ಕ್ಷೇತ್ರದಲ್ಲಿ ಅವರಿಗೆ ಎಷ್ಟೊಂದು ಆಸಕ್ತಿ ಇತ್ತು, ಅದರಲ್ಲಿರ್ತಕ್ಕಂತಹ ಜ್ಞಾನ ಅವರಿಗೆ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನು ತೋರಿಸ್ತದೆ ಇದು. ಯಾಕಂದರೆ ಅವರು ಚಿಕ್ಕವರಾಗಿದ್ದರೂ ಕೂಡ ತಮ್ಮ ಪುಸ್ತಕಗಳನ್ನು ಓದೋದು ಬರೆಯೋದು ಅಷ್ಟೇ ಅಲ್ಲದೆ, ತಮಗಿಂತ ದೊಡ್ಡವರು ಕಾಲೇಜ್ ವಿದ್ಯಾರ್ಥಿಗಳ ಕಡೆ ಸೈನ್ಸಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ಇಸ್ಕೊಂಡು ಓದ್ತಾ ಇದ್ರಂತೆ ಅಲ್ವಾ. ಸೊ ಇದು ಅವರಿಗೆ ಎಷ್ಟು ಸೈನ್ಸಲ್ಲಿ ಇಂಟ್ರೆಸ್ಟ್ ಇತ್ತು ಅನ್ನೋದನ್ನು ತೋರಿಸುತ್ತೆ. ಅನ್ಫಾರ್ಚುನೇಟ್ಲಿ ಹಿ ಯೂಸ್ಡ್ ಟು ಫಾಲ್ ಸಿಕ್ ನೋಡಿ ಪಾಪ ಅವ್ರಿಗೆ ಸಿಕ್ಕಾಗುತ್ತೆ, ಅಂದರೆ ಅನಾರೋಗ್ಯ ಕಾಡೋಕ್ಕೆ ಶುರುವಾಗುತ್ತೆ. ಅನ್ಫಾರ್ಚುನೇಟ್ಲಿ ಅವ್ರಿಗೆ ದುರ್ದೈವನೋ ಏನೋ ನೋಡಿ. ಹಿ ಯೂಸ್ಡ್ ಟು ಫಾಲ್ ಸಿಕ್ ಎವ್ರಿ ನೌ ಆ್ಯಂಡ್ ದೆನ್ and he was not able to attend school or regularly. ಪ್ರತಿದಿನ ಅವ್ರಿಗೆ ಅನಾರೋಗ್ಯ ಕಾಡೋಕ್ಕೆ ಶುರುವಾಗುತ್ತೆ ಪದೇ ಪದೇ. ಹಾಗಾಗಿ ರೆಗ್ಯುಲರ್ ಆಗಿ ಸ್ಕೂಲಿಗೆ ಹೋಗೋಕ್ಕಾಗಲಿಲ್ಲ. ಫಸ್ಟ್ ಸ್ಟ್ಯಾಂಜಾ ಇಲ್ಲಿಗೆ ಮುಗೀತು. ಸೆಕೆಂಡ್ ಸ್ಟ್ಯಾಂಜಾ ನೋಡಿ. ಇನ್ನು ಸ್ಪೆಡ್ ಆಫ್ ಹೇಸ್ ಪೂರ್ ಹೆಲ್ತ್, ಅವರ ಅತಿಯಾದ ಅನಾರೋಗ್ಯದ ಕಾರಣದಿಂದ ಹಿ ಗಾಟ್, ಅವರು ರೆಗ್ಯುಲರಾಗಿ ಸ್ಕೂಲಿಗೆ ಹೋಗೋಕ್ಕಾಗಲಿಲ್ಲ, ಆದರೂ ಕೂಡ ಹಿ ಗಾಟ್ ಫಸ್ಟ್ ಕ್ಲಾಸ್ ಇನ್ ಹೀಸ್ ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ವೆನ್ ಹಿ ವಾಸ್ ಓನ್ಲಿ ಅ ಬಾಯ್ ಆಫ್ 12 ವರ್ಷ ವಯಸ್ಸಿದ್ದಾಗ ಅವರು ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ನಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾದರು. ಅಷ್ಟೊಂದು ಅನಾರೋಗ್ಯ ಕಾಡ್ತಾ ಇದ್ದರೂ ಕೂಡ ನೋಡಿ, ಇವಾಗಿನ ಮಕ್ಕಳಿಗೆ ಅವ್ರ ಪುಸ್ತಕದಲ್ಲಿ, ಅವ್ರ ಕ್ಲಾಸಲ್ಲಿ ಇರ್ತಕ್ಕಂತಹ ಪುಸ್ತಕಗಳಲ್ಲಿರೋದನ್ನೇ ಓದೋದಕ್ಕೆ ಟೈಮ್ ಇಲ್ಲ. ಹಾಗಿದ್ದು ಸಿ ವಿ ರಾಮನ್ ಅವರು ತಮ್ಮ ಪುಸ್ತಕಗಳ ಸ್ಟಡಿ ಜೊತೆಗೆ ಕಾಲೇಜ್ ಹುಡುಗರ ಕಡೆ ಸೈನ್ಸಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನ ಇಸ್ಕೊಂಡು ಓದ್ತಾಯಿದ್ರು. ಸಾಧನೆ ಅಂತ ಹೊರಟಾಗ ನಿಜವಾಗ್ಲೂ ಅದು ಎಷ್ಟರ ಮಟ್ಟಿಗೆ ಗುರಿ ಆಳವಾಗಿರಬೇಕು ಅದರ ಉದ್ದೇಶ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಬೋದು. ಸಿ ವಿ ರಾಮನ್ ಅವರ ಜೀವನ ಚರಿತ್ರೆಯನ್ನು ಓದ್ತಾ ಇದ್ದರೆ ಅಥವಾ ಕೇಳ್ತಾ ಇದ್ದರೆ. ಓಕೆ, ನಮಗೆಲ್ಲ ನೋಡಿ ಪುಸ್ತಕದಲ್ಲಿರೋ ಪಾಠ ಪದ್ಯಗಳನ್ನ ಓದಿ ಪ್ರಶ್ನೋತ್ತರಗಳನ್ನ ಬರೀಲಿಕ್ಕೆ ಸಾಕಾಗದೇ ಇರೋ ಸಮಯದಲ್ಲಿ ಅವರು ಅಷ್ಟು ಓದ್ತಾ ಇದ್ರಂತೆ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಸಾಧನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳೆಲ್ಲ, ಲೇಖಕರನ್ನು ನೋಡಿ ನೀವು, ಈ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹವರು ಅಷ್ಟೇ ಅಲ್ಲ, ಸಾಧನೆ ಮಾಡತಕ್ಕಂತಹ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳನ್ನ ನೋಡಿ, ಅವರು ನಿದ್ದೆಗೆ ಆಗಲಿ ಊಟಕ್ಕಾಗಲಿ ಜಾಸ್ತಿ ಒತ್ತು ಕೊಡ್ತಾ ಇದ್ದಿಲ್ಲ, ಆದರೂ ಅವರು ತಮ್ಮ ಆರೋಗ್ಯನ ಕಾಯ್ಕೊಳ್ತಾ ಇದ್ದರು. ಹಾಗೆ 80 ವರ್ಷ, 90 ವರ್ಷ, 100 ವರ್ಷ, 110 ವರ್ಷ ಅವರು ಬದುಕಿ ಹೋಗಿದ್ದಾರೆ. ನಾವು ನೋಡ್ರಿ ಅವ್ರ ಜೀವನ ಚರಿತ್ರೆಗಳನ್ನ ನೋಡಿ, ಮತ್ತು ಅದಕ್ಕೊಂದು ಕಮೆಂಟ್ರಿ ಕೊಡ್ಲಿಕ್ಕೆ ಹೋಗಬೇಡಿ, ಕಾಮೆಂಟ್ರಿ ಹೇಳಬೇಡಿ. ಆವಾಗ ಅವರೆಲ್ಲ ಆಹಾರ ಜವಾರಿ ಇತ್ತು, ಪ್ಯೂರ್ ಊಟ ಮಾಡ್ತಾಯಿದ್ರು, ಅದಕ್ಕೆ 100 ವರ್ಷ ಬದುಕ್ತಿದ್ರು. ಹಂಗಲ್ಲ, ಆ ಥರ ಮತ್ತೆ ನೀವು ಹೇಳೋಕ್ಕೆ ಹೋಗಬೇಡಿ, ಓಕೆನಾ. ಸೊ ಇವನ್ ಮಾಡೋ ಗುರಿ ಕಡೆ, ಅವರಿಗೆ ಸಾಧನೆ ಕಡೆ ಅಷ್ಟು ಈವನ್ ಈ ಪಾಠ ಓದ್ತಾ ನಿಮಗೂ ಕೂಡ ಗೊತ್ತಾಗುತ್ತೆ. ಸಿ ವಿ ರಾಮನ್ ಅವರು ಊಟ ನಿದ್ರೆ ಕಡೆ ಜಾಸ್ತಿ ಕೊಡ್ತಾ ಇರಲಿಲ್ಲ. ಅವ್ರ ಹೆಂಡತಿ ಬಂದು ಹೇಳಬೇಕಿತ್ತು, ನೋಡಿ ಊಟ ಕಾಫಿ ಎಲ್ಲ ಆರು ಹೋಗಿದೆ, ತಣ್ಣಗಾಗಿದೆ, ಫಸ್ಟ್ ಊಟ ಮಾಡಿ, ಆಫ್ಟರ್ ದ್ಯಾಟ್ ಯು ಕ್ಯಾನ್ ಡೂ ಯುವರ್ ವರ್ಕ್ ಅಂತ ಅವ್ರ ಹೆಂಡತಿ ಕೂಡ ಹೇಳ್ತಾ ಇದ್ರಂತೆ. ಸೊ ನೋಡಿ ಎಲ್ಲಿಗೆ ಹೋಯ್ತದು, ಇಲ್ಲೇ ಇದೆ, ಎಲ್ಲೂ ಹೋಗಿಲ್ಲ ಅಲ್ವಾ. 12 ವರ್ಷ ವಯಸ್ಸಿದ್ದಾಗ ಮ್ಯಾಟ್ರಿಕ್ಯುಲೇಷನನ್ನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾರೆ. ಹಿ ಪಾಸ್ಡ್ ದ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಫ್ರಮ್ ಹಿಂದೂ ಕಾಲೇಜಿಂದ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಕೂಡ ಅವರು ಪಾಸ್ ಮಾಡ್ಕೊಳ್ತಾರೆ. ಆ್ಯಂಡ್ ಜಾಯಿನ್ಡ್ ಪ್ರೆಸಿಡೆನ್ಸಿ ಕಾಲೇಜಿಗೆ ಜಾಯಿನ್ ಆಗ್ತಾರೆ. ಮದ್ರಾಸ್ ಫಾರ್ ಹೀಸ್ ಬಿ ಎ ಮದ್ರಾಸಲ್ಲಿ ಕಲಿತಾರೆ.
His relatives wanted him to give up science and take history and economics as his special subject for BA. ಸ್ಪೆಷಲ್ ಸಬ್ಜೆಕ್ಟ್ಸ್ ಫಾರ್ ಬಿ ಎ ತೊಗೊಳ್ತೀನಿ ಅಂತ ಮದ್ರಾಸಲ್ಲಿ ಅವರು ಇದ್ದಾಗ ಕಾಲೇಜಲ್ಲಿ ಅವ್ರ ರಿಲೇಟಿವ್ಸ್ ಎಲ್ಲ ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ, ಸೈನ್ಸ್ ತುಂಬ ಡಿಫಿಕಲ್ಟ್ ಆಗ್ತದೆ, ಹಾಗಾಗಿ ನೀನು ಸೈನ್ಸ್ ತಗೊಳ್ತೀಯಲ್ಲ, ಇಂಟ್ರೆಸ್ಟ್ ನಿನಗಿದೆ, ಓಕೆ ಪ್ಲೀಸ್ ಟೇಕ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್. ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ವಿಷಯಗಳನ್ನ ತಗೋ, ಆರ್ಟ್ಸಲ್ಲಿ ಈಸಿ ಆಗುತ್ತೆ, ಸೈನ್ಸ್ ಕಷ್ಟ ಆಗುತ್ತೆ ಅಂತ ಸಜೆಸ್ಟ್ ಮಾಡ್ತಾರೆ. ಸಿನ್ಸ್ ರಾಮನ್ ಹ್ಯಾಡ್ ಮೇಕ್ ಅಪ್ ಹೀಸ್ ಮೈಂಡ್ ಟು ಸ್ಟಡಿ ಸೈನ್ಸ್, ಬಟ್ ಅವರು ಮೈಂಡ್ ಫುಲ್ಲಾಗಿ ತುಂಬ ಫಿಕ್ಸ್ ಆಗಿಬಿಟ್ಟಿದ್ರು, ಸೈನ್ಸೇ ತಗೋಬೇಕು, ಸೈನ್ಸ್ ಕ್ಷೇತ್ರದಲ್ಲೇ ಚೆನ್ನಾಗಿ ಓದಬೇಕು, ಸಾಧನೆ ಮಾಡಬೇಕು, ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಬೇಕು ಅಂತ. ಹಿ ಟುಕ್ ಫಿಸಿಕ್ಸ್, ಅವರು ಫಿಸಿಕ್ಸನ್ನು ತಗೊಳ್ತಾರೆ. ಹಿ ಪಾಸ್ಡ್ ಹೀಸ್ ಬಿ ಎ ಸೆಕ್ಯೂರಿಂಗ್ ದ ಫಸ್ಟ್ ರ್ಯಾಂಕ್. ನೋಡಿ, ಬಿ ಎ ಕೂಡ ಸೆಕ್ಯೂರಿಂಗಾಗಿ ಪಾಸ್ ಆಗ್ತಾರೆ ಫಸ್ಟ್ ರ್ಯಾಂಕಲ್ಲಿ. ಆ್ಯಂಡ್ ಅ ನಂಬರ್ ಆಫ್ ಪ್ರೈಸಸ್. ಹಿ ಪಾಸ್ಡ್ ಹೀಸ್ ಎಮ್ ಎ ಫಿಸಿಕ್ಸ್ ಇನ್ ಜನವರಿ 1907. 1907ರಲ್ಲಿ ಫಿಸಿಕ್ಸ್ ವಿಷಯದಲ್ಲೇ ಎಮ್ ಎ ಪದವಿಯನ್ನು ಕೂಡ ಅವರು ಮುಗಿಸ್ತಾರೆ. ಆಫ್ಟರ್ ಹೀಸ್ ಎಮ್ ಎ, ರಾಮನ್ ವಾಂಟೆಡ್ ಟು ಗೋ ಟು ದ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್ ಇನ್ ಸೈನ್ಸ್. ಸೈನ್ಸ್ ವಿಷಯದಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅವರು ಹೊರದೇಶಕ್ಕೆ ಹೋಗೋದಕ್ಕೆ ಬಯಸ್ತಾರೆ. ಯಾಕಂತಂದರೆ ಆವಾಗಿನ ಕಾಲದಲ್ಲಿ ನಮ್ಮಲ್ಲಿ ಇರ್ತಕ್ಕಂತಹ ಎಜುಕೇಷನ್ನು ಅಷ್ಟೇ ಅವೈಲೇಬಲ್ ಇತ್ತು, ಮುಂದಿನ ವಿದ್ಯಾಭ್ಯಾಸಕ್ಕೆ ನಾವು ಹೊರದೇಶಗಳಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಅವರು ಇನ್ನೂ ಹೆಚ್ಚಿಂದು ಕಲಿಬೇಕು ಅಂತ ಆಸೆ ಪಡ್ತಾರೆ ಯುನೈಟೆಡ್ ಕಿಂಗ್ಡಮ್ಗೆ ಹೋಗೋದಕ್ಕೆ. ಬಟ್ ಆದರೆ ಹೀಸ್ ಹೆಲ್ತ್ ಬ್ರೋಕ್ ಡೌನ್ ಅಗೇನ್. ಅವರು ಹೈಸ್ಕೂಲಲ್ಲಿದ್ದಾಗ ಹೇಗೆ ಅವರಿಗೆ ಅನಾರೋಗ್ಯ ಕಾಡ್ತಾ ಇತ್ತಲ್ಲ, ಮುಂದೆ ಅವರು ಎಮ್ ಎ ಪದವಿ ಮುಗಿಸಿದ ಮೇಲೂ ಕೂಡ ಅವರಿಗೆ ನೋಡಿ ಮತ್ತೆ ಅನಾರೋಗ್ಯ ಕಾಡೋಕ್ಕೆ ಶುರುವಾಯಿತು. ಆ್ಯಂಡ್ ಹೀ ಕುಡ್ ನಾಟ್ ಗೋ. ಅದರಿಂದಾಗಿ ಅವರು ಯುನೈಟೆಡ್ ಕಿಂಗ್ಡಮ್ಗೆ ಹೈಯರ್ ಸ್ಟಡಿಗೋಸ್ಕರ ಹೋಗೋಕ್ಕಾಗಲಿಲ್ಲ. ದಿಸ್ ವಾಸ್ ದ ಗ್ರೇಟೆಸ್ಟ್ ಡಿಸಪಾಯಿಂಟ್ಮೆಂಟ್ ಇನ್ ಹೀಸ್ ಲೈಫ್. ಇದು ಅವ್ರ ಜೀವನದಲ್ಲಿ ಅವರಿಗೆ ತುಂಬ ದುಃಖಕರ ವಿಷಯವಾಗಿತ್ತು. ಹೋಗೋಕ್ಕಾಗಲಿಲ್ವಲ್ಲ ಹೆಚ್ಚಿನ ಸ್ಟಡಿಗೋಸ್ಕರ ನಾನು ಅಂತ ಅವ್ರಿಗೆ ತುಂಬ ಬೇಜಾರಾಗಿತ್ತು. ಅವ್ರ ಲೈಫಲ್ಲೇ ಅದು ಬಹಳಷ್ಟು ಬೇಜಾರಾದಂತಹ ವಿಷಯ ಅವರಿಗೆ. ಹೀಸ್ ರಿಲೇಟಿವ್ಸ್ ಆಸ್ಕ್ಡ್ ಹಿಮ್ ಟು ಗಿವ್ ಅಪ್ ಹೀಸ್ ಸ್ಟಡಿ ಆಫ್ ಸೈನ್ಸ್ ಆ್ಯಂಡ್ ಟೇಕ್ ಅ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇನ್ ಕಲ್ಕತ್ತಾ. ನೋಡಿ, ಕಲ್ಕತ್ತಾದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ನೀನು ಎಕ್ಸಾಮ್ ಕಟ್ಟು, ಎಕ್ಸಾಮ್ ಬರೀ, ಅದಕ್ಕೋಸ್ಕರ ಸ್ಟಡಿ ಮಾಡು ಅಂತ ಸಜೆಸ್ಟ್ ಮಾಡ್ತಾರೆ. ಗೌರ್ಮೆಂಟ್ ನೌಕರಿ ತಗೋ, ಇಷ್ಟೆಲ್ಲ ಶಾಣೆ ಇದ್ದಿ, ಇಷ್ಟೆಲ್ಲ ಓದಿದ್ದಿ ಅಂತ ರಿಲೇಟಿವ್ಸ್ ಹೇಳೋ ಹಾಗೆ ತಿಳುವಳಿಕೆ ಹೇಳ್ತಾರೆ. ಆಯಾ ಏಜಿಗೆ ಸಂಬಂಧಪಟ್ಟ ಹಾಗೆ ಇಲ್ಲೂ ಹಾಗೆ ಆಗುತ್ತೆ. ಇನ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ರಾಮನ್ ಡಿಡ್ ಸೋ. ಹಿಸ್ಟ್ರಿ ಮತ್ತು ಎಕನಾಮಿಕ್ಸಲ್ಲಿ ಅವರು ತುಂಬ ಅಂದರೆ ತುಂಬ ಸ್ಟಡಿ ಮಾಡಿದರು. ತುಂಬ ಸುಲಭವಾದಂತಹ ಸಬ್ಜೆಕ್ಟ್ಗಳಾಗಿದ್ದು, ಅದರಲ್ಲಿ ಕಠಿಣ ಅಂತ ಅವ್ರಿಗೆ ಯಾವುದೂ ಇರಲಿಲ್ಲ. ಹಾಗಾಗಿ ಅವ್ರು ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ಗಾಟ್ ಅಲಾಂಗ್ ವೆಲ್ with his new subjects. He got the first place in the competitive ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲೂ ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾರೆ. ಆ್ಯಂಡ್ ವಾಸ್ ಅಪಾಯಿಂಟೆಡ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಇನ್ 1907 ಆ್ಯಟ್ ಕಲ್ಕತ್ತಾದಲ್ಲಿ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆದ ತಕ್ಷಣ ಅವರಿಗೆ ಈ ನೌಕರಿ ಬರ್ತದೆ, ಸರ್ಕಾರಿ ನೌಕರಿ. ಹೀಸ್ ರಿಲೇಟಿವ್ಸ್ ಪರ್ ಹ್ಯಾಪ್ಸ್ ಫೆಲ್ಟ್ ಹ್ಯಾಪಿ. ಅವರ ರಿಲೇಟಿವ್ಸ್ ಅಂದರೆ ಅವ್ರ ಸಂಬಂಧಿಕರಿಗೆಲ್ಲ ತುಂಬ ಖುಷಿ ಆಗುತ್ತೆ, ಇಷ್ಟು ದೊಡ್ಡ ಆಫೀಸರ್ ಆದ ನಮ್ಮ ಹುಡುಗ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ವಿಷಯ ಅಲ್ವಾ. ಆಮೇಲೆ ಟು ಸಿ ದ್ಯಾಟ್ ರಾಮನ್ ಹ್ಯಾಡ್ ಸೆಟಲ್ಡ್ ಡೌನ್ ವೆಲ್ ಇನ್ ಲೈಫ್. ನಮ್ಮ ಹುಡುಗ ಇಷ್ಟು ದೊಡ್ಡ ನೌಕರಿ ತಗೊಂಡ, ಇನ್ನು ಲೈಫಲ್ಲಿ ತುಂಬ ಚೆನ್ನಾಗಿರ್ತಾನೆ, ಹಾಗೆ ಹೀಗೆ ಅಂತ ಅವರೆಲ್ಲ ತುಂಬ ಖುಷಿಯಾಗಿದ್ದರು ರಿಲೇಟಿವ್ಸ್. ಬಟ್ ರಾಮನ್ ವಾಸ್ ನಾಟ್ ಹ್ಯಾಪಿ. ರಾಮನ್ ಅವ್ರಿಗೆ ಖುಷಿ ಆಗಿರಲಿಲ್ಲ. ಹೌ ಕುಡ್ ಅ ಸೈಂಟಿಸ್ಟ್ ಲೈಕ್ ರಾಮನ್ ಪುಟ್ ಅಪ್ ವಿತ್ ದ ಲೈಫ್ ಆಫ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್. ಬಾಲ್ಯದಿಂದಾನೇ ಸೈಂಟಿಸ್ಟ್ ಆಗಬೇಕು, ಅದರಲ್ಲಿ ಸಾಧನೆ ಮಾಡಬೇಕು ಅಂತ, ಒಬ್ಬ ಗ್ರೇಟೆಸ್ಟ್ ವಿಜ್ಞಾನಿ ಆಗಬೇಕು ಅಂತ ಆಸೆ ಇಟ್ಕೊಂಡವನಿಗೆ ಯಾವುದೋ ಒಂದು ನೌಕರಿ ಮಾಡ್ತಾ ಒಂದೇ ಕಡೆ ಕೂತ್ಕೊಳ್ಳೋಕ್ಕೆ ಅವ್ರಿಗೆ ಇಷ್ಟ ಆಗಲಿಲ್ಲ.
ಹೇಗೆ ಇಷ್ಟ ಆಗೋಕ್ಕೆ ಸಾಧ್ಯ ಅಂತಹ ದೊಡ್ಡ ವಿಜ್ಞಾನಿ ಆಗುವಂತಹ ವ್ಯಕ್ತಿಗೆ ಅಲ್ವಾ? ಸೊ ನೋಡಿ ಮುಂದೆ, ಹಿ ಫೆಲ್ಟ್ ಲೈಕ್ ಅ ಫಿಶ್ ಔಟ್ ಆಫ್ ವಾಟರ್ ಇನ್ ಹೀಸ್ ನ್ಯೂ ಪೋಸ್ಟ್. ಅವರಿಗೆ ಹೊಸ ನೌಕರಿ ಅದು ಸಿಕ್ಕಿದ್ದು ಯಾವ ಥರ ಆಗಿತ್ತು ಅಂತಂದರೆ, ಖುಷಿ ಆಗಲಿಲ್ಲ ಅವರಿಗೆ. ಎಷ್ಟು ದೊಡ್ಡ ಆಫೀಸರ್ ಆದೆ, ಕೈ ತುಂಬ ಪಗಾರ ಬರ್ತದೆ, ಅನುಕೂಲ, ಲೈಫ್ ಸೆಟ್ಲ್ ಆಯಿತು ಅಂತ ಖುಷಿ ಆಗಲಿಲ್ಲ ಅವ್ರಿಗೆ. ನೋಡಿ ಯಾವ ಥರ ಆಯಿತು ಅಂತಂದರೆ, ನೀರಲ್ಲಿ ಇರ್ತಕ್ಕಂತಹ ಮೀನನ್ನು ತೆಗೆದು ಹೊರಗಡೆ ಹಾಕಿದ್ರೆ ಅದು ಹೇಗೆ ಒದ್ದಾಡ್ತದಲ್ಲ, ಹಂಗಾಯ್ತಂತ ಅವರಿಗೆ ಅನುಭವ. ಯಾಕಂದರೆ ಅವರು ದೊಡ್ಡ ವಿಜ್ಞಾನಿ ಆಗಬೇಕು ಅಂತ ಆಸೆ ಪಟ್ಟವರು ಅಲ್ವಾ. ಬಟ್ ಹಿ ಸ್ಟಿಲ್ ಹ್ಯಾಡ್ ಹೋಪ್ಸ್. ಅವರು ನಂಬಿಕೆನ ಕಳ್ಕೊಂಡಿರಲಿಲ್ಲ. ನೌಕರಿ ಸಿಕ್ತು, ಇನ್ನು ನನ್ನ ಲೈಫ್ ಇಷ್ಟಕ್ಕೆ ಮುಗೀತು, ಮನೆಯಲ್ಲಿ ಇನ್ನು ಮದುವೆ ಮಾಡ್ತಾರೆ, ಮಕ್ಕಳ ಮರಿ, ಇದೇ ಥರ ಲೈಫ್ ಇಷ್ಟಕ್ಕೆ ಮುಗಿದೋಯ್ತು ಅಂತ ಅವರಿಗೆ ನಂಬಿಕೆ ಕಳ್ಕೊಳ್ಳಿಲ್ಲ. ಆಫ್ ಬಿಕಮಿಂಗ್ ಅ ಸೈಂಟಿಸ್ಟ್, ನಾನು ಮುಂದೆ ಒಬ್ಬ ವಿಜ್ಞಾನಿ ಆಗೇ ಆಗ್ತೀನಿ ಅನ್ನೋ ನಂಬಿಕೆ ಅವರು ಕಳ್ಕೊಳ್ಳಿಲ್ಲ. ಮತ್ತು ವಾಸ್ ವೇಟಿಂಗ್ ಫಾರ್ ಆ್ಯನ್ ಆಪರ್ಚುನಿಟಿ. ಅವರೊಬ್ಬ ಶ್ರೇಷ್ಠ ವಿಜ್ಞಾನಿ ಅನ್ನೋದನ್ನು ಈ ಜಗತ್ತಿಗೆ ತೋರಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕೇ ಸಿಗುತ್ತದೆ ಅಂತ ನಂಬಿಕೆಯಿಂದ ಆ ಅವಕಾಶಗಳಿಗೋಸ್ಕರ ಅವರು ಕಾಯ್ತಾಯಿದ್ರು. ಐ ಹೋಪ್ ಇಲ್ಲಿಗೆ 3 ಸ್ಟ್ಯಾಂಜಾ ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸ್ಟ್ಯಾಂಜಾ. ಈವನ್ ಆ್ಯಸ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್, ರಾಮನ್ ಮಿಕ್ಸ್ಡ್ ವಿತ್ ಸೈಂಟಿಸ್ಟ್ ಆ್ಯಂಡ್ ಟುಕ್ ಇಂಟ್ರೆಸ್ಟ್ ಇನ್ ಸೈನ್ಸ್. ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿದ್ದರೂ ಕೂಡ ಬೇರೆ ಬೇರೆ ವಿಜ್ಞಾನಿಗಳ ಜೊತೆ ಅವರು ಮಿಕ್ಸ್ ಆಗ್ತಾಯಿದ್ರು, ಹುಡುಕೊಂಡು ಹೋಗ್ತಾಯಿದ್ರು, ಮಿಕ್ಸ್ ಆಗ್ತಾಯಿದ್ರು. ಸೈನ್ಸಲ್ಲಿ ಅವ್ರಿಗಿರ್ತಕ್ಕಂಥ ಇಂಟ್ರೆಸ್ಟನ್ನು ತೋರಿಸ್ತಾಯಿದ್ರು. ಹೀಗಿರಬೇಕಾದ್ರೆ ಒಂದಿನ ಏನಾಗ್ತದೆ, ಒನ್ ಡೇ ವಿಲ್ ರಿಟರ್ನಿಂಗ್ ಫ್ರಾಮ್ ಹೀಸ್ ಆಫೀಸ್. ಒಂದಿನ ಅವರು ತಮ್ಮ ಆಫೀಸಿಂದ ವಾಪಸ್ ಮನೆಗೆ ಬರ್ತಾ ಇರಬೇಕಾದ್ರೆ, ಹಿ ಸಾ ಅ ಬ್ಯಾನರ್ ಔಟ್ಸೈಡ್ ಅ ಬಿಲ್ಡಿಂಗ್ ಆನ್ ವಿಚ್ ವಾಸ್ ಪ್ರಿಂಟೆಡ್. ನೋಡಿ, ಒಂದು ಬಿಲ್ಡಿಂಗ್ ಮೇಲೆ ಒಂದು ಬ್ಯಾನರನ್ನು ಕಟ್ಟಿರ್ತಾರೆ. ಆ ಬ್ಯಾನರಲ್ಲಿ ಏನು ಪ್ರಿಂಟ್ ಮಾಡಿರ್ತಾರೆ ಅಂದರೆ, ದ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್ ಅಂತ ಬರೆದಿರ್ತಾರೆ. ಇದನ್ನು ಅವರು ನೋಡ್ತಾರೆ. ನೋಡಿ, ಆಟ್ ದ ಸೈಟ್ ಆಫ್ ದ್ಯಾಟ್ ಬ್ಯಾನರ್, ಆ ಸೈಟ್ ಹತ್ರ ಅವರು ಹೋಗಿ ನೋಡ್ತಾರೆ. ಬ್ಯಾನರ್ ಹತ್ರ ನೋಡಿ, ರಾಮನ್ ಗಾಟ್ ಆಫ್ ದ ಮೂವಿಂಗ್ ಟ್ರೈನ್ ಆ್ಯಂಡ್ ವೆಂಟ್ ಟು ಮೀಟ್ ದ ಸೈಂಟಿಸ್ಟ್ ಹೂ ಹ್ಯಾಡ್ ಗ್ಯಾದರ್ಡ್ ಇನ್ ದ್ಯಾಟ್ ಬಿಲ್ಡಿಂಗ್. ಆ ಬಿಲ್ಡಿಂಗಲ್ಲಿ ಇರ್ತಕ್ಕಂಥವ್ರು ಯಾರು, ಅಲ್ಲಿ ಏನು ಸೈಂಟಿಸ್ಟ್ ಇದ್ದಾರೆ, ಅವ್ರು ಏನು ಮಾಡ್ತಾಯಿದ್ದಾರೆ, ಅವ್ರಿಗೆ ಕುತೂಹಲ. ಹೋಗಿ ಅವರಿಗೆ ಭೇಟಿ ಆಗಬೇಕು, ನೋಡಬೇಕು, ಮಾತಾಡಬೇಕು, ನಾನು ಮಾಡಬೇಕು ಸಾಧನೆ ಅಂತ ಆಸೆ. ಓಕೆ, ಸಮ್ ಟೈಮ್ ಲೇಟರ್ ವೆನ್, ಅವ್ರು ಯಾವಾಗಲೂ ಹಾಗೆ, ವೆನ್ ಹಿ ವಾಸ್ ಇನ್ ರಂಗೂನ್, ಅವ್ರು ಯಾವಾಗ ರಂಗೂನ್ನಲ್ಲಿ ಇದ್ದಾಗ ಏನಾಗುತ್ತೆ, ಅವರು ಅಕೌಂಟೆಂಟ್ ಜನರಲ್ ಆಗಿದ್ದರೂ ಕೂಡ, ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿದ್ದರೂ ಕೂಡ ವಿಜ್ಞಾನಿಗಳ ಹತ್ರ ಹೋಗ್ತಾಯಿದ್ರು. ಪ್ರಯೋಗಗಳ ಬಗ್ಗೆ, ರಿಸರ್ಚ್ಗಳ ಬಗ್ಗೆ ಕೆಲಸವನ್ನು ಮಾಡ್ತಾಯಿದ್ರು, ನೋಡ್ತಾಯಿದ್ರು, ಕಲಿತಾಯಿದ್ರು, ಹೆಚ್ಚಿನದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ರು. ತಾವು ಕೂಡ ಪ್ರಯೋಗಗಳನ್ನ ಮಾಡೋ ಪ್ರಯತ್ನ ಮಾಡ್ತಾಯಿದ್ರು. ಸೈಂಟಿಸ್ಟ್ಗಳ ಜೊತೆ ಮಾತಾಡೋದು, ಅವ್ರಗಳ ಹತ್ರ ಚರ್ಚೆ ಮಾಡೋದು, ಅವ್ರನ್ನ ಹುಡುಕೊಂಡು ಹೋಗೋದು, ಈ ಥರ ಎಲ್ಲ ಫ್ರೀ ಟೈಮಲ್ಲಿ ಅವರು ಮಾಡ್ತಾಯಿದ್ರು. ಓಕೆ, ರಂಗೂನಲ್ಲಿದ್ದಾಗ ಏನಾಗುತ್ತೆ, ಹಿ ಲರ್ನ್ ದ್ಯಾಟ್ ಆ್ಯನ್ ಇನ್ಸ್ಟಿಟ್ಯೂಷನ್ ಹ್ಯಾಡ್ ಬಾಟ್ ಅ ಪ್ರೈಸ್ ಆಫ್ ಮಾಡರ್ನ್ ಸೈಂಟಿಫಿಕ್ ಅಪಿಯರೆನ್ಸ್. He hurriedly put on his clothes and went to have a look at it. Such was the interest he had in science. ರಂಗೂನಲ್ಲಿದ್ದಾಗ ಒಂದು ಇನ್ಸ್ಟಿಟ್ಯೂಟ್, ವಿಜ್ಞಾನದ ಸಂಸ್ಥೆ ಸಂಬಂಧಪಟ್ಟ ಉಪಕರಣಗಳನ್ನ ತರಿಸಿದೆ ಅಂತ ಗೊತ್ತಾಗ್ತದೆ ಅವ್ರಿಗೆ. ಗೊತ್ತಾದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇಗ ಹೋಗಿ ನೋಡ್ತಾರೆ, ತಿಳ್ಕೋಬೇಕು ಏನಿದೆ ಅಂತ ನೋಡಬೇಕು ಅಂತ. ಇದು ಅವ್ರಿಗೆ ಸೈನ್ಸಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದನ್ನು ತೋರಿಸುತ್ತೆ. ಡ್ರೆಸ್ ಯಾಕೆ ಚೇಂಜ್ ಮಾಡಿಕೊಂಡ್ರು ಅಂದರೆ, ನೋಡಿ, ಪ್ರತಿಯೊಬ್ಬರಿಗೂ ಒಂದು ಡ್ರೆಸ್ ಕೋಡ್ ಅಂತ ಇರ್ತದೆ. ಈಗ ಯೂನಿಫಾರ್ಮ್ ಸ್ಟೂಡೆಂಟ್ಸ್ಗೂ ಇದೆ, ಟೀಚರ್ಸ್ಗಳಿಗಿದೆ, ಎಲ್ಲ ಅಧಿಕಾರಿಗಳಿಗೂ ಇದೆ, ಎಲ್ಲ ಆಫೀಸರ್ಸ್ಗಳಿಗೂ ಒಂದು ಯೂನಿಫಾರ್ಮ್ ಅಂತ ಇರುತ್ತೆ. ಡ್ರೆಸ್ ಚೇಂಜ್ ಮಾಡಿ ಅವರು ಹೋಗ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡಿ, ಇನ್ 1911, 1911ರಲ್ಲಿ ಏನಾಗುತ್ತೆ, ರಾಮನ್ ವಾಸ್ ಅಪಾಯಿಂಟೆಡ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಆಗಿ ಅಪಾಯಿಂಟ್ ಆಗ್ತಾರೆ ಹೆಚ್ಚಿನ ಪೋಸ್ಟಿಗೆ 1911ರಲ್ಲಿ. ಫಾರ್ ಪೋಸ್ಟ್ಸ್
ಆ್ಯಂಡ್ ಟೆಲಿಗ್ರಾಫ್ಸ್ ಇನ್ ಕಲ್ಕತ್ತಾದಲ್ಲಿ. ಓಕೆ, ಬಟ್ ಆದರೆ ವೆನ್ ಹಿ ವಾಸ್ ಆಫರ್ಡ್ ದ ಪೋಸ್ಟ್ ಆಫ್ ಪ್ರೊಫೆಸರ್ ಆ್ಯಟ್ ಕಲ್ಕತ್ತಾ ಯೂನಿವರ್ಸಿಟಿ, ಅದ್ರ ಜೊತೆಗೆ ನೋಡಿ ಅವ್ರಿಗೇನಾಗುತ್ತೆ, ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡೋದಕ್ಕೂ ಕೂಡ ಆಫರ್ ಸಿಗುತ್ತೆ. ಹಿ ಜಂಪ್ಡ್ ಆ್ಯಟ್ ದ್ಯಾಟ್ ಆಫರ್ ಆ್ಯಂಡ್ accepted ದ ಪೋಸ್ಟ್ ಗ್ಲ್ಯಾಡ್ಲಿ. ಅವರು ತುಂಬ ಖುಷಿಯಿಂದ, ತುಂಬ ಸಂತೋಷದಿಂದ ಪ್ರೊಫೆಸರ್ ಆಗಿ ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡೋದಕ್ಕೆ ಒಪ್ಕೊಂಡು ಹೋಗ್ತಾರೆ. ಆಫ್ಟರ್ ವರ್ಕಿಂಗ್ ಆ್ಯಟ್ ಕಲ್ಕತ್ತಾ ಯೂನಿವರ್ಸಿಟಿ ಫಾರ್ 15 years, 15 ವರ್ಷಗಳ ಕಾಲ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ. ಹಿ ಬಿಕೇಮ್ ದ ಡೈರೆಕ್ಟರ್ ಆಫ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇನ್ ಬೆಂಗಳೂರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಲ್ಲಿ ಇರ್ತಕ್ಕಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈನ್ಸ್ ಸಂಸ್ಥೆಯಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಅದಾದಮೇಲೆ ನೋಡಿ ದ ರಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಾಸ್ ಸ್ಟಾರ್ಟೆಡ್. ಅದಾದಮೇಲೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಗುತ್ತೆ, ಪ್ರಾರಂಭ ಆಗುತ್ತೆ. ಅಷ್ಟೊತ್ತಿಗೆ ತುಂಬ ಸಾಧನೆಗಳನ್ನ ಅವ್ರು ಮಾಡಿರ್ತಾರೆ. ಇನ್ನು 1948 ಓಕೆ, ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಆಗುತ್ತೆ 1948. ರಾಮನ್ ರಿಸೈನ್ಡ್, ಆವಾಗ ಅವರು ಕೆಲಸಕ್ಕೆ ರಾಜೀನಾಮೆ ಕೊಡ್ತಾರೆ. ಯಾವ ಕೆಲಸ? ಪೋಸ್ಟ್ ಆಟ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಅಲ್ಲಿ ಏನಿದ್ರಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಬೆಂಗಳೂರಲ್ಲಿ ಅವರೇನು ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರಲ್ಲ ಅದಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಬಿಕೇಮ್ ದ ಡೈರೆಕ್ಟರ್ ಆಫ್ ದ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆ, ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲೇ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾರೆ. ಹಿಯರ್ ಹಿ ಕಂಡಕ್ಟೆಡ್ ಹೀಸ್ ರಿಸರ್ಚ್ ಇನ್ ಫಿಸಿಕ್ಸ್ ಅಂಟಿಲ್ ಹೀಸ್ ಡೆತ್. ಎಲ್ಲಿವರೆಗೂ? ಅವರ ಜೀವಮಾನದವರೆಗೂ ಓಕೆ ಆ ಇನ್ಸ್ಟಿಟ್ಯೂಟಲ್ಲಿ ರಿಸರ್ಚ್ ಮಾಡ್ತಾ ಅವ್ರ ಜೀವನವನ್ನು ಮುಗಿಸ್ತಾರೆ ರಾಮನ್ ಅವರು. ಓಕೆ, ನೆಕ್ಸ್ಟ್ 6ನೇ ಸ್ಟ್ಯಾಂಜ ನೋಡಿ. ರಾಮನ್ ವಾಸ್ ಅ ಗ್ರೇಟ್ ಸೈಂಟಿಸ್ಟ್. ಅವರೊಬ್ಬ ಒಳ್ಳೆ ವಿಜ್ಞಾನಿ ಅನ್ನೋದರಲ್ಲೇ ಸಂಶಯ ಅಂತೂ ಇಲ್ಲ. ಬಹಳಷ್ಟು ಗ್ರೇಟೆಸ್ಟ್ ಆದಂತಹ ವಿಜ್ಞಾನಿ. ಥ್ರೂ ಔಟ್ ಹೀಸ್ ಲೈಫ್ ಹಿ ವಾಸ್ ಇಂಟೆನ್ಷನಲಿ ಅಟ್ಯಾಚ್ಡ್ ಟು ಸೈನ್ಸ್. ಅವ್ರ ಜೀವನನೇ ಅವ್ರಿಗೆ ಉದ್ದೇಶಪೂರ್ವಕವಾಗಿ ಅನ್ನೋ ಹಾಗೆ ಸೈನ್ಸ್ ಜೊತೆ ಅಂಟಿಕೊಂಡಿತ್ತು ವಿಜ್ಞಾನ ಕ್ಷೇತ್ರದಲ್ಲಿ. ಫಾರ್ ದ ಸೇಕ್ ಆಫ್ ಸೈನ್ಸ್ ನೋಡಿ, ಹಿ ಗೇವ್ ಅಪ್ ದ ಹೈಲಿ ಪೇಯ್ಡ್ ಪೋಸ್ಟ್ ಆಫ್ ದ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಆ್ಯಂಡ್ accepted a professorship at Calcutta University. He could forget all about food and rest while he was at work. ನೋಡಿ, ಅವರು ಏನೆಲ್ಲ ಕೆಲಸ ಮಾಡಿದರು, ಪ್ರೊಫೆಸರ್ ಆಗಿ ಕೆಲಸ ಮಾಡಿದರು ಕಲ್ಕತ್ತಾದಲ್ಲಿ, ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಆಗಿ, ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿದರು. ಜೊತೆಗೆ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲೂ ಕೂಡ ಡೈರೆಕ್ಟರ್ ಆಗಿ ಕೆಲಸವನ್ನು ಮಾಡ್ತಾರೆ. ಅಷ್ಟೆಲ್ಲ ಮಾಡಿದರೂ ಕೂಡ ನೋಡಿ, ಅವರು ಸರಿಯಾಗಿ ಊಟದ ಕಡೆ ಆಗಲಿ ನಿದ್ರೆ ಕಡೆ ಆಗಲಿ ಗಮನ ಕೊಡ್ತಾ ಇರಲಿಲ್ಲ. ಹೆಚ್ಚಾಗಿ ತಮ್ಮ ಕೆಲಸದ ಕಡೆನೇ ಅವರು ಗಮನವನ್ನು ಕೊಡ್ತಾಯಿದ್ರು. ತಾವು ಮಾಡ್ತಕ್ಕಂತಹ ಕೆಲಸದ ಕಡೆ ಗಮನ ಪರಿಪೂರ್ಣವಾಗಿ ಕೊಡ್ತಾಯಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ನೋಡಿ, his wife had often to tell him that his breakfast or coffee was getting cold. ನೋಡ್ರಿ, ತಂದಿಟ್ಟಿದ್ದ ಆಹಾರ ಕಾಫಿ ಎಲ್ಲ ತಣ್ಣಗಾಗ್ತಾ ಇದೆ, ಊಟ ಮಾಡಿರಿ, ಕಾಫಿ ಕುಡೀರಿ ಅಂತ ಅವ್ರ ಹೆಂಡತಿ ಅವ್ರಿಗೆ ನೆನಪಿಸ್ಬೇಕಾಗ್ತಿತ್ತು. ಅಷ್ಟರ ಮಟ್ಟಿಗೆ ಅವ್ರು ಅದ್ರ ಕಡೆ ಗಮನನೇ ಕೊಡದೆ ಕೆಲಸ ಮಾಡ್ತಾಯಿದ್ರು. ಲೈಕ್ ಆಲ್ ಗ್ರೇಟ್ ಸೈಂಟಿಸ್ಟ್, ಎಲ್ಲ ತರಹ ವಿಜ್ಞಾನಿಗಳು ಹಾಗೆ ಅಲ್ವಾ, ವಿಜ್ಞಾನಿಗಳೇ ಹಾಗೆ. ರಾಮನ್ ಹ್ಯಾಡ್ ಅ ಲಾಟ್ ಆಫ್ ಕ್ಯೂರಿಯಾಸಿಟಿ. ಓಕೆ, ಕ್ಯೂರಿಯಾಸಿಟಿ ಅವ್ರಿಗೆ ತುಂಬ ಇತ್ತು ಸೈನ್ಸಲ್ಲಿ. ಅರ್ಲಿಯರ್ ಇನ್ ಹೀಸ್ ಲೈಫ್ ವೆಲ್ ಆನ್ ಅ ವೋಯೇಜ್ ಆಫ್ ಯುರೋಪ್. ಒಂದು ಸಲ ಅವರು ಯುರೋಪಿಗೆ ಹೋಗ್ತಾ ಇರ್ತಾರೆ. ಆಗ ಹಿ ಸಾ ದ ವಂಡರ್ಫುಲ್ ಬ್ಲೂ ಆಫ್ ದ ಮೆಡಿಟರೇನಿಯನ್ ಸಿ. ಮೆಡಿಟರೇನಿಯನ್ ಸಮುದ್ರದ ಮೇಲೆ ಯುರೋಪ್ಗೆ ಹೋಗಬೇಕಾದ್ರೆ ಅವ್ರಿಗೆ
ನೀಲಿ ಬಣ್ಣದ ಬೆಳಕಿನ ಚದುರುವಿಕೆ ಕಾಣಿಸ್ತದೆ, ನೀಲಿ ಬಣ್ಣ ಕಾಣಿಸ್ತದೆ ಸಮುದ್ರದ ಮೇಲೆ. ದಿಸ್ ಲೆಡ್ ಟು ಹಿಸ್ ವರ್ಕ್ ಆನ್ ದ ಲಾಸ್ ಆಫ್ ಲೈಟ್ ಸ್ಕ್ಯಾಟರಿಂಗ್ ಇನ್ ಲಿಕ್ವಿಡ್ಸ್ ಆ್ಯಂಡ್ ಇಟ್ ಎಂಡೆಡ್ ಇನ್ ಹೀಸ್ ಡಿಸ್ಕವರಿ ಆಫ್ ದ ರಾಮನ್ ಎಫೆಕ್ಟ್. ಅದು ಅವರಿಗೆ ರಾಮನ್ ಎಫೆಕ್ಟ್, ಲೈಟ್ ಆಫ್ ಸ್ಕ್ಯಾಟರಿಂಗ್ ರಿಸರ್ಚ್ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ. ಅವರ ತಲೆಯಲ್ಲಿ ಯುರೋಪ್ಗೆ ಅವರು ಹೋಗುವಾಗ ಸಮುದ್ರದಲ್ಲಿ, ಮೆಡಿಟೇರಿಯನಿಯನ್ ಸಮುದ್ರದಲ್ಲಿ ಆ ನೀಲಿ ಬಣ್ಣದ ಅವ್ರ ಕಣ್ಣಿಗೆ ಏನು ಕಾಣಿಸ್ತದಲ್ಲ, ಆವಾಗ ಅವರು ತಲೆಯಲ್ಲಿ ಥಾಟ್ಸ್ಗಳು ಬರುತ್ತದೆ ಈ ಬೆಳಕಿನ ಚದುರುವಿಕೆಯ ಬಗ್ಗೆ. ಅದರ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಅದು ಅವ್ರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೂಡ ತಂದುಕೊಡುತ್ತೆ 1930ರಲ್ಲಿ. ಹಿ ವಾಸ್ ಅವಾರ್ಡೆಡ್ ದ ನೊಬೆಲ್ ಪ್ರೈಸ್ ಫಾರ್ ದೀಸ್ ಇನ್. ನೋಡಿ, ಇದು ಸಾಧನೆ ಅವ್ರಿಗೆ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಡುತ್ತೆ. ರಮನ್ ವಾಸ್ ಅ ಕೈಂಡ್ ಮ್ಯಾನ್. ರಮನ್ ಇಲ್ಲಿವರೆಗೂ ಅವ್ರ ಸಾಧನೆ ನೋಡಿದ್ರೆ, ಅವ್ರ ಜೀವನ ನೋಡಿದ್ರಿ, ಬಾಲ್ಯ ಜೀವನ ಸ್ವಲ್ಪ. ಈಗ ಈ 7ನೇ ಪ್ಯಾರಾಗ್ರಾಫ್ದಲ್ಲಿ ಅವರು ಹೇಗೆ ಎಷ್ಟೊಂದು ದಯಾಳು ಆಗಿದ್ರು ಅನ್ನೋದನ್ನು ನೋಡ್ತೇವೆ. ರಾಮನ್ ವಾಸ್ ಅ ಕೈಂಡ್ ಮ್ಯಾನ್. ಹಿ ಹೆಲ್ಪ್ಡ್ ಪೀಪಲ್ ವೆನ್ ದೇ ವರ್ ಇನ್ ಡಿಫಿಕಲ್ಟಿ. ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತಂದರೆ ಅವ್ರಿಗೆ ಸಹಾಯ ಮಾಡ್ತಾಯಿದ್ರು ಕಷ್ಟದಲ್ಲಿದ್ದಾಗ. ತುಂಬ ದಯಾಳು ಮನುಷ್ಯ ಆಗಿದ್ದರು. ವೆನ್ ಹಿ ವಾಸ್ ವರ್ಕಿಂಗ್ ಆ್ಯಸ್ ದ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್, ಅವರು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆದಾಗ ಒಬ್ಬ ವಿಲೇಜರ್ ಹಳ್ಳಿಗ ವೆಂಟ್ ಟು ಹಿಮ್ ವಿತ್ ಸಮ್ ಬ್ಯಾಡ್ಲಿ ಬರ್ನ್ಟ್ 100 ರೂಪೀಸ್ ನೋಟ್. ಸುಟ್ಟಿರುವಂತಹ, ಹರಿದೋಗಿರುವಂತಹ, ಅರ್ಧಂಬರ್ಧ ಇರ್ತಕ್ಕಂತಹ ಸುಟ್ಟೋಗಿರುವಂತಹ 100 ರೂಪಾಯಿ ನೋಟುಗಳನ್ನ ತಗೊಂಡು ಬಂದಿದ್ದ ಒಬ್ಬ. ಎನಿ ಅದರ್ ಪರ್ಸನ್ ಪರ್ಹ್ಯಾಪ್ಸ್ ವುಡ್ ಹ್ಯಾವ್ ಟರ್ನ್ಡ್ ದ ವಿಲೇಜರ್ ಅವೇ. ಬೇರೆ ಯಾರಾದರೂ ವ್ಯಕ್ತಿಗಳ ಅವ್ರ ಜಾಗದಲ್ಲಿ ಇದ್ದಿದ್ರೆ ಇಂಥ ನೋಟುಗಳು ನಡೆಯಲ್ಲ, ಯಾರು ತಗೊಳ್ತಾರೆ, ಇದನ್ನು ತಗೊಂಡು ವಾಪಸ್ ಹೋಗು ಅಂತ ವಾಪಸ್ ಕಳಿಸ್ತಾ ಇದ್ರು. ಬಟ್ ರಾಮನ್ ಟುಕ್ ಪಿಟಿ ಆನ್ ದ ವಿಲೇಜರ್ ಎಕ್ಸಾಮಿನ್ಡ್. ನೋಡಿ, ಆ ಹರಿದಿರ್ತಕ್ಕಂತಹ ಸುಟ್ಟಿರುವಂತಹ ನೋಟುಗಳನ್ನ ಬದಲಾಗಿ ಹೊಸ ನೋಟುಗಳನ್ನ ತಗೊಳ್ಳಿಕ್ಕೆ ಹೇಳ್ತಾರೆ. ನೋಡಿ, examined the notes himself and allowed the villager to exchange the burnt notes for new ones. ಆ ಸುಟ್ಟೋಗಿರೋ ನೋಟುಗಳ ಬದಲಾಗಿ ಹೊಸ ನೋಟುಗಳನ್ನ ಎಕ್ಸ್ಚೇಂಜ್ ಮಾಡಲಿಕ್ಕೆ ಹೇಳ್ತಾರಂತೆ. ಪಾಪ ಎಷ್ಟು ಗ್ರೇಟ್ ನೋಡಿ ಆಫೀಸರ್, ಎಂಥ ಗ್ರೇಟ್ ಆಫೀಸರ್ ಅಲ್ವಾ. ಈಗ ಯಾರಿದ್ದಾರೆ ಅಂಥ ಆಫೀಸರ್ಗಳು? ಒಂದು ಸಿಗ್ನೇಚರ್ ಮಾಡಬೇಕಾದ್ರೆ 50 ರೂಪಾಯಿ, 40 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ತೊಗೊಳ್ಳೋ ಅಂಥವ್ರು ಅದೇ ನೋಟ ಹರಿದದ್ದು ಒಂಚೂರು ಏನೋ ತುಂಬ ಸೌದಿದ್ರೆ ಬೇರೆ ತೊಗೊಳ್ರಿ ಇದನ್ನು ಅಂತ ಹೇಳ್ತಾರೆ ಅಲ್ವಾ. ಅಂಥ ಪರಿಸ್ಥಿತಿ ಈಗ. ಓಕೆ, ಸಿಗ್ನೇಚರ್ ಮಾಡಲಿಕ್ಕೆ ಸರ್ಕಾರಿ ಆದರೂ ಕೂಡ ಸಿಗ್ನೇಚರ್ ಮಾಡಲಿಕ್ಕೆ ಯಾವುದೋ ಒಂದು ಫಾರ್ಮಿಗೆ ಸಹಿ ಮಾಡಬೇಕಾದ್ರೆ 50 ರೂಪಾಯಿ ತೊಗೊಂಡು ಸಹಿ ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಓಕೆ, ಸೊ once at the Raman Research Institute. Okay, once at the Raman Research Institute ಅಲ್ಲಿ ಏನಾಗುತ್ತೆ ನೋಡಿ, a candidate was not given admission as he did not do well in his test. ನೋಡಿ, ಈಗ ಒಂದು ಸ್ಕೂಲಲ್ಲಿ ಕೂಡ ಒಂದು ಮಗುವಿಗೆ ಅಡ್ಮಿಷನ್ ತಗೋಬೇಕಾದ್ರೆ ಒಂದು ಟೆಸ್ಟ್ ಅಂತ ತಗೊಳ್ತಾರೆ, ಆ ಮಗುವಿನ ಪೂರ್ವ ಜ್ಞಾನ ಎಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಓಕೆ, ಸೊ ಹಾಗಾಗಿ ರಾಮನ್ ಇನ್ಸ್ಟಿಟ್ಯೂಟಲ್ಲಿ ಒಬ್ಬ ಹುಡುಗ ಬರ್ತಾನೆ, ನಾನು ಒಬ್ಬ ವಿಜ್ಞಾನಿ ಆಗಬೇಕು, ಪ್ರಯೋಗಗಳನ್ನ ಮಾಡಬೇಕು, ನನಗೂ ಸಹಾಯ ಮಾಡಿ, ನಮ್ಮನ್ನು ನಿಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ಸೇರಿಸ್ಕೊಳ್ಳಿ ಅಂತ ಬರ್ತಾನೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ. ಆವಾಗ ರಾಮನ್ ಅವರು ಒಂದು ಟೆಸ್ಟ್ ಇಟ್ಟಿರ್ತಾರೆ ಅಲ್ಲಿ ಅವ್ರ ಸಂಸ್ಥೆ ವತಿಯಿಂದ. ಅದರಲ್ಲಿ ಆ ಹುಡುಗ ಪಾಸ್ ಆಗಲ್ಲ. ವೆನ್ his travelling allowance was paid, the candidate found that he had received more. He returned to the office to pay back the excess amount. When Raman came to know of this, he liked the candidate's honesty and admitted ಹಿಮ್ ಟು ದ ಇನ್ಸ್ಟಿಟ್ಯೂಟ್. ನೋಡಿ, ಆ ಹುಡುಗ, ಈಗ ಕೆಲವೊಂದು ವಿದ್ಯಾರ್ಥಿಗಳಿರ್ತಾರೆ, ತುಂಬ ಬಡವರು ಇರ್ತಾರೆ, ಕಷ್ಟದಲ್ಲಿ ಬೆಳೆದು ಬಂದಿರ್ತಾರೆ,
ದುಡ್ಡು ಕಟ್ಟೋಕೆ ವ್ಯವಸ್ಥೆ ಇಲ್ಲ ಅಂದರೂ ಎಷ್ಟೋ ಕಷ್ಟಪಟ್ಟು ಹೇಗೋ ಮಾಡಿ ಹೊಂದಿಸಿ ದುಡ್ಡು ತಂದು ಕಟ್ಟಿರ್ತಾರೆ. ಇಲ್ಲಿ ಕೂಡ ಆ ಹುಡುಗ ಕಷ್ಟಪಟ್ಟು ದುಡ್ಡು ಕಟ್ಟಿರ್ತಾನೆ ತಂದು. ಅವನಿಗೆ ಇರ್ತಕ್ಕಂತಹ ಹಾನೆಸ್ಟಿ ಇವರಿಗೆ ಅರ್ಥ ಆಗುತ್ತೆ. ವೆನ್ ರಮನ್ ಕೇಮ್ ಟು ನೌ ಆಫ್ ಹೀ ಲೈಕ್ಡ್ ದ ಕ್ಯಾಂಡಿಡೇಟ್ಸ್ ಹಾನೆಸ್ಟಿ. ಏನು ಅವನಿಗೆ ಹಾನೆಸ್ಟಿ ಇರುತ್ತೆ ಅಂದರೆ, ಹಿ ರಿಟರ್ನ್ಡ್ ಟು ದ ಆಫೀಸರ್ ಟು ಪೇ ಬ್ಯಾಕ್ ದ ಎಕ್ಸಸ್ ಅಮೌಂಟನ್ನು ವಾಪಸ್ ಕೊಡಲಿಕ್ಕೆ ಆ ಹುಡುಗ ಬಂದಿರ್ತಾನೆ. ಆ ಹುಡುಗ ಎಷ್ಟು ಗ್ರೇಟ್ ಅಲ್ವಾ. ಕೆಲವರು ಕೊಡಲ್ಲ, ಹಾಗೆ ಹೋಗ್ತಾರೆ. ವೆನ್ ಹಿ ಟ್ರಾವೆಲಿಂಗ್ ಅಲೌನ್ಸ್ ವಾಸ್ ಪೇಯ್ಡ್. ಏನು ಅವ ದುಡ್ಡು ಕಟ್ಟಬೇಕಾಗಿರುತ್ತಲ್ಲ ಒಂದು ಸಂಸ್ಥೆಗೆ ಅಂತ. ಸೊ ದ ಕ್ಯಾಂಡಿಡೇಟ್ ಫೌಂಡ್ ದ್ಯಾಟ್ ಹಿ ಹ್ಯಾಡ್ ರಿಸೀವ್ಡ್ ಮೋರ್. ಕಟ್ಟಿರ್ತಾರಲ್ಲ ದುಡ್ಡನ್ನು, ಅದನ್ನು ತಗೊಳ್ಳಿಕ್ಕೆ ಅವ ಬಂದಾಗ ನೋಡಿ, ದುಡ್ಡನ್ನು ವಾಪಸ್ ಆ ಹುಡುಗ ಕೊಟ್ಟಾಗ ನೋಡಿ ಅವನಲ್ಲಿರ್ತಕ್ಕಂಥ ಹಾನೆಸ್ಟಿ ಅವನಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಇದು ಸಿ ವಿ ರಾಮನ್ ಅವ್ರಿಗೆ ಆ ಹುಡುಗನಲ್ಲಿ ಇರ್ತಕ್ಕಂತಹ ಪ್ರಾಮಾಣಿಕತೆಯನ್ನು ಅವರು ಇಷ್ಟಪಟ್ಟು ಏನು ಮಾಡ್ತಾರೆ, ದ ಕ್ಯಾಂಡಿಡೇಟ್ ವಾಸ್ ನಾಟ್ ಏಬಲ್ ಟು ಮೇಕ್ ಔಟ್ ವೇ ಹಿ ವಾಸ್ ಅಡ್ಮಿಟೆಡ್. ಅವರ ಸಂಸ್ಥೆ, ಅವರ ಇನ್ಸ್ಟಿಟ್ಯೂಟಲ್ಲಿ ಅಡ್ಮಿಷನ್ ತಗೊಳ್ಳೋಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ ಅಂದರೂ, ವೆನ್ ಹಿ ಹ್ಯಾಡ್ ನಾಟ್ ಡನ್ ವೆಲ್ ಇನ್ ಹೀಸ್ ಟೆಸ್ಟ್, ಅವ ಟೆಸ್ಟಲ್ಲಿ ಪಾಸ್ ಆಗದೇ ಇದ್ದರೂ ಕೂಡ, ಇಟ್ ಸೀಮ್ಸ್ ರಾಮನ್ ಟೋಲ್ಡ್ ದ ಕ್ಯಾಂಡಿಡೇಟ್, ರಾಮನ್ ಅವರು ಆ ಕ್ಯಾಂಡಿಡೇಟ್ಗೆ ಹೇಳ್ತಾರೆ, ಐ ಹ್ಯಾವ್ ಅಡ್ಮಿಟೆಡ್ ಯು ಟು ದ ಇನ್ಸ್ಟಿಟ್ಯೂಟ್. ನಾನು ಇನ್ಸ್ಟಿಟ್ಯೂಟಲ್ಲಿ, ಸಂಸ್ಥೆನಲ್ಲಿ ನಿನ್ನನ್ನು ಅಡ್ಮಿಟ್ ಮಾಡಿಕೊಳ್ತೇನೆ, ನಿನ್ನನ್ನು ಸೇರಿಸ್ಕೊಳ್ತೇನೆ. ಯಾಕೆ ಅಂತಂದರೆ, ಯಾಕಂದರೆ ಆಫ್ ಯುವರ್ ಕ್ಯಾರೆಕ್ಟರ್, ನಿನ್ನ ಕ್ಯಾರೆಕ್ಟರ್ಗೋಸ್ಕರ. ನಿನ್ನ ನಡತೆ ತುಂಬ ಚೆನ್ನಾಗಿದೆ, ನೀನು ಬಹಳಷ್ಟು ಹಾನೆಸ್ಟಿ ಇರೋ ಹುಡುಗ ಇದ್ದಿದ್ದಿ ನೀನು. ಓಕೆ, ನಿನ್ನಲ್ಲಿ ಪ್ರಾಮಾಣಿಕತೆ ಬಹಳಿದೆ. ಯು ಆರ್ ನಾಟ್ ವೆರಿ ಗುಡ್ ಆ್ಯಟ್ ಫಿಸಿಕ್ಸ್. ನೀನು ಫಿಸಿಕ್ಸಲ್ಲಿ ಶಾಣೆ ಇಲ್ಲ ನಿಜ, ಆದರೆ ಬಟ್ ಐ ಕ್ಯಾನ್ ಟೀಚ್ ಯು. ನಾನು ನಿನಗೆ ಕಲಿಸ್ತೇನೆ. ನಿನ್ನಲ್ಲಿ ಪ್ರಾಮಾಣಿಕತೆ ಇದೆ, ಕೆಲಸದಲ್ಲಿ ಶ್ರದ್ಧೆ ಇದೆ. ಓಕೆ, ಹಾಗಾಗಿ ಕಲಿಯೋ ಯೋಗ್ಯತೆ ನಿನಗಿದೆ, ಹಾಗಾಗಿ ನಿನಗೆ ನಾನು ಕಲಿಸ್ತೇನೆ ಅಂತ ತುಂಬ ದಯಾಳುತನದಿಂದ ಅವರು ಹೇಳ್ತಾರೆ. ಬಹಳಷ್ಟು ಅಂದರೆ ಟ್ಯಾಲೆಂಟಿಗೆ ಅಷ್ಟೇ ಅಲ್ಲದೆ, ಒಬ್ಬ ಮನುಷ್ಯನಲ್ಲಿ ಕಷ್ಟಪಟ್ಟು ಪ್ರಯತ್ನಪಟ್ಟು ತಿದ್ದಿದ್ರೆ ಅವನಲ್ಲಿರ್ತಕ್ಕಂತಹ ಬದಲಾವಣೆಯನ್ನು ಮಾಡ್ಬೋದು ಅಂತ ಅವರು ನಂಬಿ ಮಾಡ್ತಾಯಿದ್ರು. ವ್ಯಕ್ತಿಗೆ ಅವರು ಒಳಗಿನ ಮನಸ್ಸಿನಿಂದ ನೋಡ್ತಾಯಿದ್ರು, ಈ ವ್ಯಕ್ತಿ ಬದಲಾಗ್ತಾನ, ಇವನಲ್ಲಿ ಏನಾದರೂ ಸಾಧನೆ ಮಾಡೋ ಕೆಪಾಸಿಟಿ ಇದೆಯಾ ಅಂತ ಒಳಗಿನ ದೃಷ್ಟಿಯಿಂದ ನೋಡಿ ಖಂಡಿತ ಸಾಧನೆ ಮಾಡೋ ವ್ಯಕ್ತಿಗಳಿಗೆ ಅವರು ಅವಕಾಶಗಳನ್ನ ಹೆಚ್ಚು ಕೊಡ್ತಾಯಿದ್ರು. ಓಕೆ, ಇಲ್ಲಿಗೆ 7th ಸ್ಟ್ಯಾಂಜಾ ಮುಗೀತು. ಓಕೆ, ಡ್ಯೂರಿಂಗ್ ಹೀಸ್ ಲೈಫ್ ಟೈಮ್, ಅವರ ಜೀವನದುದ್ದಕ್ಕೂ ನೋಡಿ, ರಾಮನ್ ರಿಸೀವ್ಡ್ ಅ ನಂಬರ್ ಆಫ್ ಹಾನರ್ಸ್ ಆ್ಯಂಡ್ ಮೆಡಲ್ಸ್. ಸಾಕಷ್ಟು ಅವರು ಮಾಡಿರ್ತಕ್ಕಂತಹ ಸಾಧನೆಗಳಿಗೆ ಅವರಿಗೆ ಎಷ್ಟು ಗೌರವ ಆಧಾರಗಳು ದೊರೆತು ಸಿಕ್ಕಿದ್ದಾವೆ. ಹಾಗೆ ಇನ್ 1929ರಲ್ಲಿ ಹಿ ವಾಸ್ ನೈಟೆಡ್ ಬೈ ಕಿಂಗ್ ಜಾರ್ಜ್ V. 5ನೇ ಕಿಂಗ್ ಜಾರ್ಜಿಂದ ನೈಟೆಡ್ ಪದವಿ ಕೂಡ ಅವ್ರಿಗೆ ಸಿಗುತ್ತೆ. ಆ್ಯಂಡ್ ಅದಾದಮೇಲೆ ಅವರು ಸಿ ವಿ ರಾಮನ್ ಅವರು ನೋಡಿ, ಅ ನಂಬರ್ ಆಫ್ ಯೂನಿವರ್ಸಿಟೀಸ್ ಹಾನರ್ಡ್ ಹಿಮ್ ವಿತ್ ಡಾಕ್ಟರೇಟ್ಸ್. ಬಹಳಷ್ಟು ವಿಶ್ವವಿದ್ಯಾಲಯಗಳು ಕೂಡ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಡ್ತವೆ. ಹಾಗೆ ಹಿ ವಾಸ್ ಅ ಮೆಂಬರ್ ಆಫ್ ಮನಿ ಇಂಟರ್ನ್ಯಾಷನಲ್ ಸೈಂಟಿಫಿಕ್ ಆರ್ಗನೈಜೇಷನ್ ಇನ್ 1954ರಲ್ಲಿ. ಓಕೆ, ಅದಾದಮೇಲೆ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅವಾರ್ಡೆಡ್ ಹಿಮ್ ಭಾರತ ರತ್ನ. ಗೌರ್ಮೆಂಟ್ ಕೂಡ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಕೊಡುತ್ತೆ. ಹಾಗೆ ನೋಡಿ, 1957ರಲ್ಲಿ ದ ಸೋವಿಯತ್ ಯೂನಿಯನ್ ಹಾನರ್ಡ್ ಹಿಮ್ ಬೈ ಅವಾರ್ಡಿಂಗ್ ದ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್ ಕೂಡ 1957ರಲ್ಲಿ ಸೋವಿಯತ್ ಯೂನಿಯನ್ ಕೂಡ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡುತ್ತೆ.
ಇನ್ನು 1970 ನವೆಂಬರ್ 21ರಂದು ರಮಣ ಮಹರ್ಷಿಯವರು ತೀರ್ಕೊಳ್ತಾರೆ. ರಮನ್ ಡೈಡ್ ಆನ್ ನವೆಂಬರ್ 21st 1970 ಆ್ಯಟ್ ದ ಏಜ್ ಆಫ್ 82. ಆಗ ಅವರಿಗೆ 82 ವರ್ಷ ವಯಸ್ಸಾಗಿರುತ್ತೆ. ಇನ್ ಹೀಸ್ ಡೆತ್ ಇಂಡಿಯಾ ಲಾಸ್ಟ್ ಒನ್ ಆಫ್ ಹರ್ ಗ್ರೇಟ್ ಸನ್. ಭಾರತ ಮಾತೆ ತನ್ನ ಒಬ್ಬ ಗ್ರೇಟೆಸ್ಟ್ ಆದಂತಹ ಮಗನನ್ನು ಕಳ್ಕೊಳ್ತಾಳೆ. ಹಾಗೆ ಮತ್ತು ದ ವರ್ಲ್ಡ್ ಅ ಗ್ರೇಟ್ ಸೈಂಟಿಸ್ಟ್, ಇಡೀ ಪ್ರಪಂಚ ಅತ್ಯದ್ಭುತವಾದಂತಹ ಒಬ್ಬ ವಿಜ್ಞಾನಿಯನ್ನು ಕಳ್ಕೊಳ್ತದೆ. ಸೊ ಇಲ್ಲಿಗೆ ಈ ಪಾಠ ಮುಗೀತು. ಓಕೆ ಎವ್ರಿಬಡಿ, ಐ ಹೋಪ್ ನಿಮಗೆ ಪಾಠ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಅರ್ಥ ಆಗಿರಲಿಲ್ಲ ಅಂದರೆ ಪದೇ ಪದೇ ನೋಡಿ ಮತ್ತೊಂದು ಸತಿ ವಿಡಿಯೋನ. ಶೂರ್ ಖಂಡಿತ ನಿಮ್ಗೆ ಅರ್ಥ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇದರ ಮುಂದಿನ ವಿಡಿಯೋದಲ್ಲಿ ಈ ಪಾಠದ ಪ್ರಶ್ನೋತ್ತರಗಳ C1, C2, C3 ಏನೇನು ಪ್ರಶ್ನೋತ್ತರಗಳಿದೆ, ಹಾಗೆ ಬಿಟ್ಟ ಸ್ಥಳ, ವೊಕ್ಯಾಬ್ಯುಲರಿ ಏನೇನು ಫ್ರೇಜಸ್ ಇದೆ, ಅಪೋಸಿಟ್ ವರ್ಡ್ಸ್ ಇದೆ, ಫ್ರೆಸಲ್ ವರ್ಬ್ಸ್ ಇದೆ. ಓಕೆ, ಸೊ ಎಲ್ಲ ನಿಮಗೆ ಬಿಡಿಸಿ ನಾನು ತೋರಿಸ್ತೇನೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು, ವೊಕ್ಯಾಬ್ಯುಲರಿಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಒನ್ಸ್ ಅಗೇನ್.